ಫೈನಲಿ ನೋಡ್ತಾ ಇರ್ಬೋದು ಹಬ್ಬಕ್ಕೆ ನಾನು ಯಾವ ಥರ ಪಾಯಸ ಮಾಡ್ಕೊತಿದ್ದೀನಿ ಅಂತ ಅಂದರೆ ಹೆಸರುಬೇಳೆ ಪಾಯಸ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋಳ್ಳಿ ಲೈಫ್ ಕೊಟ್ಟಿನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು ಪವಿತ್ರ. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಬಂದುಬಿಟ್ಟು ನಾಗರ ಪಂಚಮಿ ಹಬ್ಬದ ವ್ಲಾಗ್ ಇದು. ನೋಡ್ತೀನಿ, ಆದರೆ ಹಬ್ಬದ್ದು ನಾವು ಯಾವ ಥರ ಹಬ್ಬ ಮಾಡ್ತೀವಿ ಅಂತ ತೋರಿಸ್ತೀನಿ. ಲೆಂತ್ ಆಯಿತು ಅಂತಂದರೆ ಕಂಟಿನ್ಯೂಷನ್ ವ್ಲಾಗ್ ಇನ್ನೊಂದು ಹಾಕ್ತೀನಿ. ನೋಡ್ತಾ ಇರ್ಬೋದು, ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದುಬಿಟ್ಟು ಬೇಳೆ ಸಾಂಬಾರಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬಂದುಬಿಟ್ಟು ಊಟ ಏನಿಲ್ಲ, ನಂದು ಒಂದೊತ್ತು ಅಷ್ಟೇ. ಒಂದೊತ್ತು ಅಂದರೆ ನಮ್ಮ ಕಡೆ ಕೆಲವರು ಕಾಫಿ ಟೀ ಎಲ್ಲ ಒಂದೊತ್ತಿರ್ತಾರೆ. ಬಟ್ ನಾನು ಆ ಥರ ಅಲ್ಲ. ಏನಂದರೆ ಏನೂ ಇಲ್ಲ, ಏನಾದರೂ ಬೇಕು ಅಂತಂದರೆ ಪಾಪುಗೆ ಹಾಲು ಕುಡಿಸ್ತಾ ಇದ್ನಲ್ಲ, ಹೋದ ವರ್ಷ ಮಾತ್ರ ಹಣ್ಣು ಮತ್ತು ಒಂದು ಸ್ವಲ್ಪ ನೀರು ಕುಡಿತಾ ಇದ್ದೆ. ಈ ವರ್ಷ ಮಾತ್ರ ಎಂಥದ್ದು ಇಲ್ಲ, ಯಾಕಂದರೆ ಪಾಪು ಹಾಲು ಬಿಟ್ಟಿದ್ದಾನಲ್ವ. ಹಂಗಾಗಿ ಇವತ್ತು ಬಂದುಬಿಟ್ಟು ಈ ಥರ ಬೇಳೆ ಬಜ್ಜಿ ಮಾಡ್ಕೊತಾ ಇದ್ದೀನಿ. ನಮ್ಮ ಕಡೆ ವಾರದಲ್ಲಿ ಒಂದು ಟೈಮ್ ಆದರೂ ಇರಬೇಕು ನಮ್ಮ ಚಿತ್ರದುರ್ಗದ ಕಡೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಮ್ಮವ್ರ ಮನೆಯಲ್ಲಾದರೂ ಅಷ್ಟೇ, ಇಲ್ಲಿಗೆ ನಾನು ಬಂದಮೇಲೆ ನಮ್ಮ ಮನೆಯಲ್ಲಾದರೂ ಅಷ್ಟೇ. ಈ ಥರ ಸಾಂಬಾರು ವಾರದಲ್ಲಿ ಒಂದು ಟೈಮ್ 2 ಟೈಮ್ ಊಟ ಮಾಡಲಿಲ್ಲ ಅಂದರೆ ಏನೋ ಕಳ್ಕೊಂಡಿದ್ದ ಥರ ಅಂತ ಅನಿಸುತ್ತೆ. ನಮ್ಮ ಚಿತ್ರದುರ್ಗದ ಕಡೆ ಎಲ್ಲ ಇದೇ ಸಾಂಬಾರು ಫೇಮಸ್ ಅಂತ ಹೇಳ್ಬೋದು ಅಂತ ಅಂದ್ಕೊತೀನಿ. ಇವಾಗ ಬಂದುಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುರಿತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಸಿರು ಬೇಳೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಕೈಗೆ, ನನ್ನ ದೃಷ್ಟಿನೇ ಬೀಳುತ್ತೇನಪ್ಪ ಅನಿಸುತ್ತೆ. ಈ ಥರ ತುಂಬ ದಿನಗಳಾಗಿತ್ತು, ಮದುವೆ ಟೈಮಲ್ಲೆಲ್ಲ ಹಾಕ್ಕೊಂಡಿರೋ ಅಂಥದ್ದು ಕೈ ತುಂಬ ಬೇಳೆ. ಅದೇನಂದರೆ ಅಭ್ಯಾಸ ಇಲ್ಲ ನನಗೆ. 1 ದಿನ 2 ದಿನ ಹಾಕ್ಕೊತೀನಿ, ಆಮೇಲೆ ಬಿಚ್ಚಿ ಒಂದೊಂದೇ ಬೇಳೆ ಹಾಕ್ಕೊಂಡ್ಬಿಡ್ತೀನಿ ಆ ಥರ. ಈ ವರ್ಷ ಅಂತೂ ಲೈಫಲ್ಲಿ ಮರೆಯೋಕ್ಕೆ ಆಗಲ್ಲ. 5-6 ಮದುವೆ ಮಾಡಿರೋವಂಥದ್ದು, ತಂಗಿಯರವು ಮತ್ತು ಅತ್ತೆ ಮಗಳದ್ದು ಹಿಂಗೆಲ್ಲ, ಮತ್ತು ದೊಡ್ಡಮ್ಮನ ಮಗಂದು, ಈ ಥರ ಎಲ್ಲ ಒಂದು 4-5 ಮದುವೆ, ಒಂದು 6 ಮದುವೆ ಅಂತೂ ಆಗಿದ್ದಾವೆ. ಅಷ್ಟು ಬಳೆನೂ ಹಂಗೆ ಎತ್ತಿಟ್ಕೊಂಡಿದ್ದೀನಿ, ಯಾಕಂದರೆ ಹಂಗೆ ಹೊಲ್ಸಂಗೂ ಇಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ಬಂದುಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಬಟ್ಟೆಗಳಿದ್ದಾವೆ ಅಂತ. ಇದು ಸೋಮವಾರದ ವ್ಲಾಗ್ ಆಗುತ್ತೆ. ಸೋಮವಾರನೇ ನಮ್ಮ ಕಡೆಗೆ ನಾಗರ ಪಂಚಮಿ ಮಾಡೋ ಅಂಥದ್ದು. ನೋಡ್ತಾ ಇರ್ಬೋದು ಇಷ್ಟು ಬಟ್ಟೆಗಳನ್ನ ಒಗ್ದಾಕಿದ್ದೀನಿ. ಒಂದು ಕಡೆಗೆ ಏನಂದರೆ ಒಣಗ್ತೋ ಇಲ್ಲೋ ಅನ್ನೋ ಭಯ, ಯಾಕಂದರೆ ಬಿಸಿಲು ಬರ್ತಾಯಿಲ್ಲ ನಮ್ಮ ಕಡೆ. ಮಳೆ ಜೋರಾಗೆ ಬರ್ತಾ ಇದೆ. ನೈಟೆಲ್ಲ ಮಳೆ ಬರುತ್ತೆ, ಹಗಲೊತ್ತು ಫುಲ್ಲು ಬಿಸಿಲು. ಇವತ್ತು ಹಗಲೊತ್ತು ಕೂಡ ಇಲ್ಲ. ಇವಾಗ ಬಂದುಬಿಟ್ಟು ಒಳಗಡೆ ಬಂದು ಬಟ್ಟೆ ಎಲ್ಲ ಆಯಿತು, ಸ್ನಾನ ಕೂಡ ಮಾಡಿಕೊಂಡು ತಂಬಿಟ್ಟು ಅಂತಾರೆ ಕೆಲವು ಕಡೆ ಸಿಗಲಿ ಟಮಟ ಅಂತಾರೆ, ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಇದು ಬಂದುಬಿಟ್ಟು ಬೆಳಗ್ಗೆದೆ ಸಾಂಬಾರು. ಇವಾಗೇನು ಮತ್ತೆ ನೈಟ್ ಮಾಡ್ಕೊಳ್ಳಲ್ಲ. ಅದಾದಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ನೋಡ್ತಾ ಇರ್ಬೋದು ಪಾಯಸಕ್ಕೆ ಒಪ್ಪಿಟ್ಕೊಂಡಿದ್ದೀನಿ. ಬೆಲ್ಲನೂ ಕಾಯಿಸ್ಕೊತಾ ಇದ್ದೀನಿ. ಹೆಸರುಬೇಳೆ ಬಂದುಬಿಟ್ಟು ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ಬಂದುಬಿಟ್ಟು ತುಪ್ಪ ಹಾಕ್ತಿದ್ದೀನಿ. ಚೆಲ್ಕೊಂಡ್ಬಿಟ್ಟು ತುಪ್ಪನ ನಮ್ಮ ಮನೇಲಿ ಜಾಸ್ತಿ ತುಪ್ಪ ಇಷ್ಟಪಡಲ್ಲ ಯಾರೂ, ಏನಂದರೆ ಸ್ವೀಟಿಗೆ ಸ್ವಲ್ಪ ಆದರೂ ಇರಬೇಕಂತ ಹೇಳ್ಬಿಟ್ಟು ಹಾಕ್ತೀನಿ. ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು ಡ್ರೈ ಫ್ರೂಟ್ಸು ಇನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಬ್ಬದಲ್ಲಿ ತಂದಿರೋ ಡ್ರೈ ಫ್ರೂಟ್ಸು ಖಾಲಿ ಅಂತಲೇ ಹೇಳ್ಬೋದು, ಮಕ್ಕಳೆಲ್ಲ ತಿಂದ್ಬಿಟ್ರು. ಫೈನಲಿ ನೋಡ್ತಾ ಇರ್ಬೋದು ಹಬ್ಬಕ್ಕೆ ನಾನು ಯಾವ ಥರ ಪಾಯಸ ಮಾಡ್ಕೊತಿದ್ದೀನಿ ಅಂತ ಅಂದರೆ ಹೆಸರುಬೇಳೆ ಪಾಯಸ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ತುಪ್ಪದಲ್ಲಿ. ಇವಾಗ ಬಂದುಬಿಟ್ಟು ಪಾನಕ ಕಾಯಿಸ್ಬಿಟ್ಟು ಬೆಲ್ಲದ ಪಾನಕನ ಹಾಕ್ತಾಯಿದ್ದೀನಿ, ಯಾಕಂದರೆ ಏನಾದರೂ ಗೊಬ್ಬು ಗಲೀಜು ನಾರು ಈ ಥರ ಎಲ್ಲ ಇರುತ್ತಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು. ಇವತ್ತು ಬಂದುಬಿಟ್ಟು ಹೆಸರುಬೇಳೆ ಪಾಯಸ ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ. ಪ್ರತಿ ವರ್ಷವೂ ಅಷ್ಟೇ ಜಾಸ್ತಿ ಹೆಸರುಬೇಳೆ ಪಾಯಸನೇ ಮಾಡ್ಕೊಳ್ಳೋ ಅಂಥದ್ದು. ರವೆ ಪಾಯಸ ಎಲ್ಲ ಮಾಡಲ್ಲ ನಾನು. ರವೆ ಪಾಯಸ ಯಾವ ಟೈಮಲ್ಲಿ ಮಾಡ್ತೀನಿ ಅಂದರೆ ಈ ಎಪ್ಸಮಿಗೆ ಹೋಗಿ ಬರ್ತಾರಲ್ಲ ನಮ್ಮ ಮನೆಯವರು, ಆವಾಗ ಮತ್ತು ಆ ಟೈಮಲ್ಲಿ ಮಾಡ್ಕೊತೀನಿ ಒಂದು 2 ಟೈಮು ಕಾರ್ತಿಕ್ ಮಾಸದಲ್ಲಿ. ಇವಾಗ ಬಂದುಬಿಟ್ಟು ಹೆಸರುಬೇಳೆ ಪಾಯಸನೇ ಜಾಸ್ತಿ ಮಾಡೋ ಅಂಥದ್ದು. ಇವಾಗ ಬಂದು ಹೂವು ಎಲ್ಲ ಕಟ್ತಾಯಿದ್ದೀನಿ. ಅನ್ನ ಮಾಡಿದೆ, ಬಿಸಿ ಅನ್ನ ಮತ್ತು ಬೆಳಗ್ಗೆದೆ ಸಾಂಬಾರು ಏನು ಎಡೆ ಹಾಕಲ್ಲ ನಾವು. ಅನ್ನ ಮತ್ತು ಪಾಯಸ, ಅದ್ರ ಜೊತೆಗೆ ಸ್ವಲ್ಪ ಅನ್ನ ಬೆಲ್ಲ ಇಲ್ಲ ಅನ್ನ ಮೊಸರು ಏನು ಬೇಕಾದರೂ ಹಾಕ್ತಾರೆ. ನಾವು ಮಾತ್ರ ಅನ್ನ ಮತ್ತು ಪಾಯಸ ಹಾಕ್ಕೊತೀವಿ. ಇನ್ನು ಬಂದುಬಿಟ್ಟು ಅಮ್ಮ ಕೂದಲೆಲ್ಲ ಹಿಂಗೆ ಅಂದ್ಕೊಳ್ಳಮ್ಮ ಎಲ್ಲ ಕಣ್ಣತ್ರ ಬಂದಿದ್ದಾವೆ ಅಂತ ಹೇಳ್ತಾ ಇದ್ದಾಳೆ. ಸರಿ ಅಂತ ಹೇಳ್ಬಿಟ್ಟು ಹೂವು ಕಟ್ತಾ ಇದ್ದೀನಿ. ಕಂಕಣನೂ ಕೂಡ ರೆಡಿ ಮಾಡಬೇಕು. ಫಸ್ಟು ಹೂವು ಕಟ್ಕೊಂಡ್ಬಿಡೋಣ, ಹಾರದ ಥರ ರೆಡಿ ಮಾಡಿಕೊಂಡು ಆಮೇಲೆ ಬೇಕಾದರೆ ಕಂಕಣ ಕಟ್ಕೊಳ್ಳೋಣ ಅಂತ. ಇವಾಗ ಬಂದುಬಿಟ್ಟು ಹೆಸರುಬೇಳೆ ಕೋಸಂಬರಿಗೆ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೂವು ನೋಡ್ತಾ ಇರ್ಬೋದು ಒಂದು ಅರ್ಧ ಮಾರ ಆಗೋಷ್ಟು ಕಟ್ಟಿಟ್ಕೊಂಡಿದ್ದೀನಿ. ಇವಾಗ ಕಂಕಣ ರೆಡಿ ಮಾಡ್ತಾ ಇದ್ದೀನಿ, ಅಂದರೆ ಅಂಗದಾರ ಅಂತ ಏನು ಹೇಳ್ತಾರೆ ಅದು.
ಇದು ಬಂದ್ಬಿಟ್ಟು 9 ದಾರ ನೋಡ್ತಾ ಇರ್ಬೋದು. ನಾನು ಇವಾಗ ಏನು ಕಟ್ತಾ ಇದ್ದೀನಿ, ಇದಾಗಲೇ 2 ವರ್ಷನೇ ಆಯಿತು ಅವಾಗ ತೊಗೊಂಬಂದಿದ್ದು. ಎಲ್ಲದಕ್ಕೂ ಬಳಸ್ತಾನೆ ಇರ್ತೀನಲ್ಲ, ವರಮಹಾಲಕ್ಷ್ಮಿ ಹಬ್ಬದಲ್ಲೇ 1 ವರ್ಷ ತೊಗೊಂಬಂದಿದ್ದು, 1 2 ವರ್ಷ 3 ವರ್ಷ ಆಯಿತು ಅಂತ ಅನಿಸುತ್ತೆ. ಜಾವದ ಪೌಡ್ರು ಮತ್ತು ಇದು ಗಂಧ ಇದೆಲ್ಲ ಏನಿರುತ್ತೆ ನಾನು ಪ್ರತಿ ವರ್ಷ ತಗೊಳ್ಳಲ್ಲ, ಖಾಲಿ ಆದ ತಕ್ಷಣ ತಗೊಳ್ಳೋ ಅಂಥದ್ದು. ಮಧುರ ಬಂದುಬಿಟ್ಟು ಈ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದಾಳೆ. ಮತ್ತು ಇವಳು ರೆಡಿ ಆಗಿಬಿಟ್ಟು ಆಮೇಲೆ ಇದನ್ನ ಮತ್ತು ವಿನುನ ಇಬ್ಬರನ್ನೂ ರೆಡಿ ಮಾಡ್ಕೊತಾಳೆ ಅವಳೆ. ಹಾಗಾಗಿ ಫಸ್ಟ್ ನಾನು ರೆಡಿ ಆಗಿಬಿಡ್ತೀನಮ್ಮ ಅಂತ ಹೇಳಿದ್ಲು. ಆಯಿತು ಅಂತ ಹೇಳಿದೆ. ಅವಳದು ಕೂಡ ಸ್ನಾನ ಮುಗೀತು. ವೇದು ಪಾಪುಗೂ ಅಷ್ಟೇ ವಿನು ಜೊತೆನೇ ಆಟ ಆಡ್ತಾ ಅದು ಮನೇಲಿ ನೆಗಡೆ ಕೆಮ್ಮು ಹೆಂಗಂದರೆ ಒಬ್ರಿಗೆ ಆಯ್ತು ಅಂತಂದರೆ ಎಲ್ರಿಗೂ ಆಗುತ್ತಲ್ಲ, ಹಂಗೆ ವೇದು ಪಾಪು ಆರಾಮಾಗೇ ಇದ್ದ. ಫಸ್ಟು ವಿನು ಏನು ಕೆಮ್ಮಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಲ್ಲಿಂದ ವೇದು ಪಾಪುಗೆ ಇದಾಗ್ಬಿಟ್ಟಿದ್ದಾನೆ, ಮೂಗಲ್ಲೇ ಮಾತಾಡ್ತಾ ಇದ್ದಾನೆ ಅವನು ಕೂಡ. ಫಸ್ಟು ಹಬ್ಬ ಆದ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ವೇದು ಪಾಪುನ ನೋಡ್ತಾ ಇರ್ಬೋದು, ಸ್ವಲ್ಪ ಡಲ್ ಆಗಿಬಿಟ್ಟಿದ್ದಾನೆ. ಇವಾಗ ಬಂದುಬಿಟ್ಟು ಅವ್ನಿಗೆ ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಒನ್ ಟೈಮ್ ಆದರೂ ಬಂದುಬಿಟ್ಟು ನಾನು ನೋಡಿ ಮಾತಾಡಿಸಿ ಬೆನ್ನ ಮೇಲೆ ಹೊರಕೊಂಡು ಹೋಗ್ತಾನೆ. ಕನ್ನಡಿಯಲ್ಲಿ ನೋಡ್ಕೊತ ಆಟ ಆಡ್ಕೊತಾ ಇದ್ದಾನೆ. ಎಲ್ಲಾದರೂ ಡೀಪಾಗಿ ಆಟ ಆಡ್ತಾ ಇರ್ತಾನೆ. ಬೇಗ ನಿಲ್ಸ್ಕೊಂಡು ಓಡಿ ಬಂದುಬಿಡ್ತಾನೆ, ನಮ್ಮಮ್ಮ ಇದ್ದಾರೋ ಇಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಳಕ್ಕೆ. ಈ ಥರ ಇವಾಗ ನನ್ನ ಮೇಲೆ ಕುಂದಿರ್ಸ್ಕೊ ಅಂತ ಹೇಳ್ತಾ ಇದ್ದಾನೆ. ತಡಿಯಪ್ಪು ಕೆಲಸ ಇದೆ ಅಂತ ಹೇಳ್ತಿದ್ರೆ ಕೇಳ್ತಾ ಇಲ್ಲ. ಫಸ್ಟ್ ಕರ್ಕನ ನನ್ನ ಅಂತ ಈ ಥರ ಮಾತಾಡ್ತಾ ಇರ್ತಾನೆ. ಹಿಂಗೆ ಏನು ಮಾಡಿದ್ರು ಹೋಗಲೇ ಇಲ್ಲ ವೇದು ಪಾಪು. ಇವಾಗ ನೋಡ್ತಾ ಇರ್ಬೋದು ಪಾಯಸ ಅಂತೂ ರೆಡಿ ಆಯಿತು. ಇವಾಗ ಬಂದು ಇದನ್ನೆಲ್ಲ ರೆಡಿ ಮಾಡಿ ಒಂದು ಬೇಸನ್ಗೆ ತುಂಬಿಟ್ಕೊಂಡಿದ್ದೀನಿ. ಸೆಗಣಿ, ಟಮಟ, ಹೂವು ಮತ್ತು ಇದು ಯಾರಾದರೂ ಎಕ್ಸ್ಟ್ರಾ ಬಂದರೆ ಅಂತ ಹೇಳ್ಬಿಟ್ಟು ಇದು ದಾರನೋ ಮತ್ತು ಅರಶಿನ ಕುಂಕುಮ ಬಾಳೆಹಣ್ಣು ಇದೆಲ್ಲ ಇಟ್ಕೊತಾ ಇದ್ದೀನಿ. ಒಂದೊಂದೇ ನೆನಪು ಮಾಡ್ಕೊಂಬಿಟ್ಟು ಕಾಯಿ. ಇವಾಗ ಬಂದುಬಿಟ್ಟು ಗೆಜ್ಜೆ ವಸ್ತ್ರ ಕೂಡ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಹಾಲು ತುಪ್ಪ ಏನೋ ಅದೊಂದು ರೆಡಿ ಮಾಡ್ಕೊಂಡ್ಬಿಟ್ರೆ ಆಯಿತು. ಇವಾಗ ನೋಡ್ತಾ ಇರ್ಬೋದು ಪಾಯಸಕ್ಕೆ ನಾನು ಆವಾಗಲೇ ಬರೀ ಹೆಸರುಬೇಳೆಗೆ ಅಷ್ಟೇ ಹಾಕಿದ್ದೆ. ಇವಾಗ ಡ್ರೈ ಫ್ರೂಟ್ಸು ಮತ್ತು ಕಾಯಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಮಂಡಕ್ಕಿ ಕೂಡ ಹಾಕ್ತೀನಿ. ಇದು ಏನಂದರೆ ಕಣ್ಣು ಇರಬಾರ್ದು ಅಂತ ಹೇಳ್ತಾರಲ್ಲ ನಾಗಪ್ಪನಿಗೆ ಎಡೆ ಕೊಡೋಕೆ ಹೋಗ್ಬೇಕಾದ್ರೆ, ಹಾಗಾಗಿ ನಾನು ಫಸ್ಟೇ ಏನೂ ಹಾಕ್ಕೊಂಡಿಲ್ಲ. ಅನ್ನ ಮತ್ತು ಹೆಸರುಬೇಳೆಗೆ ಅಷ್ಟೇ ತಗೊಂಡೋಗಿ ಬಟ್ಲೆಲ್ಲ ಹಾಕಿಟ್ಟಿದ್ದು. ಅದು ಆದಮೇಲೆ ಕಾಯೆಲ್ಲ ತುರಿದು ಹಾಕ್ಕೊಂಡಿದ್ದೀನಿ. ಈ ಥರ ಪಾಯಸ ರೆಡಿ ಆಯಿತು. ರೆಡಿ ಆದಮೇಲೆ ಲಾಸ್ಟಿಗೆ ಫೈನಲಿ ಇನ್ನೇನು ಪಾಯಸ ಕೆಳಗಿಳಿಸ್ತೀವಿ ಬೇಕಾದರೆ ಈ ಥರ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿಗೆ ಇರಲಿ ಪಾಯಸ ಅಂತ ಹೇಳ್ಬಿಟ್ಟು ನೋಡ್ತಾ ಎಷ್ಟು ಬೇಕೋ ಅಷ್ಟು ಹಾಲನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ಗ್ಲಾಸ್ ಅಷ್ಟು ಹಾಲು ಹಾಕ್ಕೊಬೇಕು, ಹಂಗಾದ್ರೆ ಚೆನ್ನಾಗಿರುತ್ತೆ. ಇವಾಗ ಬಂದುಬಿಟ್ಟು ಹಾಲೆಲ್ಲ ಹಾಕಿದ್ದಾಯಿತು. ಇವಾಗ ನೋಡ್ತಾ ಇರ್ಬೋದು ಒಂದು ಇಡೀ ಆಗೋ ಅಷ್ಟು ಮಂಡಕ್ಕಿ ಹಾಕಿದ್ದೀನಿ. ಸಖತ್ತು ಟೇಸ್ಟಿಯಾಗಿರುತ್ತೆ ಮಂಡಕ್ಕಿ ಹಾಕಿದರೆ ಮಾತ್ರ. ಇವಾಗ ಬಂದುಬಿಟ್ಟು ಇದರಲ್ಲಿ ಏನು ಸ್ಕಿಪ್ ಆಗಿದೆ ಅಂದರೆ ಏಲಕ್ಕಿ ಮತ್ತು ಶುಂಠಿ, ಒಣ ಶುಂಠಿ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಪಾಯಸ ಅಂತೂ ಸಖತ್ತಾಗಿರುತ್ತೆ. ನೋಡಿ ಒಂದ್ಸರಿ ನೀವು ಟ್ರೈ ಮಾಡ್ಕೊಳ್ತೀವಿ ಮನೆಗೆ. ನಾವಂತೂ ಈ ಥರ ಹೆಸರುಬೇಳೆ ಪಾಯಸ ಮಾಡೋದು. ಲಾಸ್ಟಿಗೆ ಮಂಡಕ್ಕಿ ಅಥವಾ ಏನಪ್ಪ ಅಂದರೆ ಅವಲಕ್ಕಿ ಈ ಥರ ಮಿಕ್ಸ್ ಮಾಡೋ ಅಂಥದ್ದು. ನಾನು ನೋಡ್ತಾ ಇರ್ಬೋದು ಹೆಸರುಬೇಳೆ ಕೋಸಂಬರಿ ಮಾಡ್ಕೊತಾ ಇದ್ದೀನಿ. ಹೆಸರುಬೇಳೆ ಕೋಸಂಬರಿಗೆ ಕಾಯಿ ಮತ್ತು ಕೊತ್ತಂಬರಿ, ಸ್ವಲ್ಪ ನೀರುಳ್ಳಿ, ಅದಾದಮೇಲೆ ಕ್ಯಾರೆಟ್ ತುರಿ, ಟೊಮೊಟೊ ಒಂದು ಚಿಕ್ಕದು ಸೇರಿಸ್ಕೊಂಡಿದ್ದೀನಿ. ಬೇಕಾದರೆ ನಿಂಬೆ ರಸನೂ ಕೂಡ ಸೇರಿಸ್ಕೊಬೋದು. ಇವಾಗ ಬಂದುಬಿಟ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಸೌತೆಕಾಯಿ ಇದ್ದರೆ ಹೆಚ್ಚು ಹಾಕ್ಕೊಬೋದು. ಸೌತೆಕಾಯಿ ತರಿಸಿಲ್ಲ, ಯಾಕಂದರೆ ಎಲ್ರಿಗೂ ಮನೇಲಿ ನೆಗಡೆ ಅಲ್ವಾ, ಹಂಗಾಗಿ. ಇವಾಗ ಫೈನಲಿ ನೋಡ್ತಾ ಇರ್ಬೋದು ಎಲ್ಲನೂ ತುಂಬಿದ್ದೀನಿ ಬೇಸನ್ನಿಗೆ. ಇದು ನೆನೆ ಗಡ್ಲೆ ಅಂತ ಏನು ಹೇಳ್ತೀವಿ, ನೆನೆ ಅಕ್ಕಿ ಗಡ್ಲೆ ಅಂತ, ಅದನ್ನು ಕೂಡ ತುಂಬಿಟ್ಕೊಂಡಿದ್ದೀನಿ. ವೇದು ಪಾಪು, ನಾನು, ಮಧುರ ಎಲ್ಲರೂ ಅವ್ರ ದೊಡ್ಡಮ್ಮನ ಕರ್ಕೊಂಡು ಇನ್ನೇನು ಹೊರಡಬೇಕು ಹುತ್ತಕ್ಕೆ ಹಾಲು ಹಾಕೋಕ್ಕೆ. ನಾವು ಯಾವ ಥರ ಹಾಲು ಹಾಕ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹುತ್ತಕ್ಕೋ ಅಥವಾ ಇಲ್ಲಾಂದರೆ ನಾಗರ ಕಲ್ಲು ಏನಿರುತ್ತೋ ಅದಕ್ಕೆ ಅಂತ. ದಯವಿಟ್ಟು ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಿಕೊಂಡೆ ನೋಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.